ಮಾನ್ಯ ಶಿವಪ್ಪನವರು. ಬನ್ನಿ ಶಿವಣ್ಣನವರೇ, ಕುಳಿತುಕೊಳ್ಳಿ. ಇರಲಿ ಇರಲಿ ಗೌಡ್ರೆ. ಆಯ್ತು, ಬಂದ ವಿಷಯವು ಕೇಳಿ ಹೋಗಿದೆ ಗೌಡ್ರೆ. 8,000 ಬೆಲೆ ಬಾಳಿದಲ್ಲದೆ ಈ ವರ್ಷದ ಬೆಳೆ ಪ್ರದರ್ಶನದಲ್ಲಿ ವಿಜಯ ಸಾಧಿಸಿದ ನನ್ನ ಜೋಳದ ಗೂಡಿಗೆ ಯಾರೋ ಸದ್ದಿಲ್ಲದೆ ಬೆಂಕಿ ಇಟ್ಟು ಹೋಗುತ್ತಾರೆ. ಅಂದಿನಿಂದ ಇಂದಿನವರೆಗೂ ಅವರ ಸುಳಿವೆ ಸಿಕ್ಕಿಲ್ಲ. ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡಿದ್ದರೆಂದು ತಮ್ಮ ಬಳಿ ಬಂದಿದ್ದೇನೆ. ಇದಕ್ಕೆ ಪರಿಹಾರವಿದೆ, ನಾನು ದೊರಕಿಸಿಕೊಡ್ತೇನೆ ಶಿವ. ಇದರ ಬಗ್ಗೆ ನೀನೇನು ಚಿಂತಿಸಬೇಡ. ಈಗಾಗಲೇ ಇನ್ಸ್ಪೆಕ್ಟರ್ಗೆ, ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದೇನೆ. ಅದಲ್ಲದೆ ನಿನ್ನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಯಾರೇ ಇದ್ದರೂ ಸರಿ, ಹಿಡಿತಂದು ಬಂಧಿಸಂತ ಎಸ್ಪಿ ಕೂಡ ಮುಟ್ಟಿಸಿದ್ದೇನೆ. ನೀವೆಂತ ಪುಣ್ಯವಂತರು ಗೌಡ್ರೆ. ನಾನು ನಿಮಗೆ ವಿಷಯ ತಿಳಿಸದೇ ಇದ್ದರೂ ಕೂಡ ನನ್ನ ಕೆಲಸದ ಬಗ್ಗೆ ನೀವು ಶ್ರಮಿಸುತ್ತಿರುವ ಕಾರ್ಯ ನೋಡಿ ಈ ಮಾರುತೇಶನಲ್ಲಿ ಬೇಡಿಕೊಳ್ಳುವೆ. ನಿಮಗೆ ದೇವರನ್ನೋ ದೇವ ಮಾನವರನ್ನೆಲ್ಲೋ ನನಗೊಂದೂ ತಿಳಿಯದಾಗಿದೆ ಗೌಡ್ರೆ. ಬಡವರ ಬಗ್ಗೆ ಶ್ರಮಿಸುತ್ತಿರುವ ಈ ಕಾರ್ಯ ನೋಡಿ ನಮಗೆಲ್ಲರಿಗೂ ಈ ಶಿವ ಪಾರ್ವತಿಯರು ಸದಾ ಕಾಪಾಡಲಿ ಎಂದು ಅವರಲ್ಲಿ ಬೇಡಿಕೊಳ್ಳುವೆ. ನಾನು ಮಾಡುತ್ತಿರುವ ಕಾರ್ಯ ಅದಾವ ದೊಡ್ಡ ಮಾತು ಶಿವ. ಅದು ನಾನು ಮಾಡಲೇಬೇಕಾದ ಕೆಲಸ. ಸುತ್ತಮುತ್ತಲಿನ ರೈತರಿಗೆಲ್ಲ ಅಧ್ಯಕ್ಷನಾಗಿ ತಾವೆಲ್ಲರೂ ಸಂತೋಷದಿಂದ ನನ್ನನ್ನು ಅಧ್ಯಕ್ಷ ಸ್ಥಾನದ ಮೇಲೆ ಕೂಡಿಸಿದ ಮೇಲೆ ಆ ಕೆಲಸ ನಾನು ಮಾಡಬೇಕಾಗುತ್ತದೆ ಶಿವ. ನಿಮ್ಮ ಈ ಉಪಕಾರಕ್ಕೆ ಧನ್ಯವಾದಗಳ ಗೌಡ್ರೆ. 8,000 ಗೂಡು ಸುಟ್ಟ ಕಷ್ಟದಲ್ಲಿ ಕೈಕೊಳ್ಳಿದರೂ ಕೂಡ ತಾವು ಹಾಡುತ್ತಿರುವ ನುಡಿ ಕೇಳಿ ನನ್ನ ಹೃದಯದಲ್ಲಿ ಸಂತೋಷದ ಸಾಗರವೇ ಉಕ್ಕಿ ಹರಿತಾ ಇದೆ ದಣಿ. ತಮ್ಮ ಶಿವಣ್ಣ, ಹೃದಯದಾಗ ಅಷ್ಟೇ ಆಗಪ್ಪ, ಏನು ಮುಂದ ಪಾದದಿಂದ ನೆತ್ತಿವರೆಗೆ ಉಕ್ಕುತ್ತ. ಇಷ್ಟೆಲ್ಲ ನಾನು ಬಡವರಿಗೆ ಮಾಡಿದರು. ಬಡವರು ನನ್ನ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದಾರೆ ಶಿವ. ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜದಲ್ಲಿ ಹಿಂದಿಂತ ಬಡವ ಮುಂದೆ ಬರಲಿ ಅಂತ ಹೇಳಿ ನಾನು ಸರ್ಕಾರ ಜೊತೆ ಹೋರಾಡಿದರೆ ಜನ ನನಗೆ ವಿರೋಧ ಮಾಡಲಿಕ್ಕೆ ಬರ್ತಾರೆ. ಅದು ಈ ವಿಷಯದಲ್ಲಿ ನಿನ್ನ ತಮ್ಮ ನನಗೆ ವಿರೋಧವೇ ಮಾಡಿಬಿಟ್ಟ. ಆದರೆ ನಾನು ನಿನ್ನ ಮುಖ ನೋಡಿಕೊಂಡು ಅವನನ್ನು ಸುಮ್ಮನೆ ಬಿಟ್ಟ. ಗೌಡ, ಏನು ಅರಿಯದ ನನ್ನ ತಮ್ಮನ ಮಾತು ಹಚ್ಚಿಕೊಳ್ಳಬೇಡಿದನೆ. ಅವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ನಾ ಹೇಳ್ತೀನಿ ದಣಿ. ತಮ್ಮ ಶಿವಣ್ಣ, ಬುದ್ಧಿ ಹೇಳಾಕ ಹೋದ್ರ ಗುದ್ದಾಡೋನೊಬ್ಬ ಅನ್ನ ಜನಕ್ಕ ಏನು ತಿದ್ದಿ ಹೇಳೋದೈತಲ್ಲ ತಮ್ಮ. ಕುಲಕರ್ಣಿ ಅವರ ಒದ್ದರೂ ಆಗಲಿ ಇಲ್ಲದೆ ಗುದ್ದಿದರೂ ಆಗಲಿ ನಮ್ಮಂತ ಅರ್ಧ ಪುಟಿಗೆ ಮನುಷ್ಯರಿದ್ರ ಕಡಿಕ ಎದಿಗೆ ಹೋಗ್ತಾರೇನಪ್ಪ. ಲೇ ತಲಾಟಿ, ಒದ್ದರೂ ಆಗಲಿ ಇಲ್ಲದೆ ಗುದ್ದಿದರೂ ಆಗಲಿ ಹಿರಿಯರಾದ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತದೆ. ಹಾ ಗೌಡ್ರಿ, ಇನ್ನೊಂದು ವಿಷಯ ಮರೆತು ಬಿಟ್ಟಿದ್ದೆ. ಕೊಡತ ಕೈಗೆ ಬಂದ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಹೋಯಿತು. ಕೊಡತಕ್ಕ ಹಣದ ವ್ಯವಹಾರವೆಲ್ಲ ನಿಂತು ಹೋಗಿದೆ. ಅದಕ್ಕೀಗ ನೀವು ನನಗೆ 1,000 ರೂಪಾಯಿ ಹಣವನ್ನು ಕೊಟ್ಟು ನನ್ನ ಮುಂದಿನ ಬೆಳೆಗೆ ಬಿತ್ತನೆಗೆ ಅನುಕೂಲ ಮಾಡಿಕೊಂಡಿರೆಂದು ತಮ್ಮಲ್ಲಿ ಕೇಳಕ್ಕೆ ಬಂದಿದ್ದೇನೆ. ಇದಕ್ಕೆ ಒಪ್ಪಿದಯ ಪಾಲಿಸಿದರೆ ಮುಂದಿನ ಬಿತ್ತನೆಯ ಬೆಳೆಯಲ್ಲಿ ನಿಮಗೆ ಬಡ್ಡಿ ಸಮೇತ ಹಣ ತೀರಿಸಿ ಋಣಮುಕ್ತನಾಗುತ್ತೇನೆ ಗೌಡ್ರೆ. ಇದಾವ ದೊಡ್ಡ ಮಾತು ನನಗೆ ಹೇಳ್ತಿ ಶಿವ. ನೀನು ಬೇಡಿದಷ್ಟು ಹಣ ಕೊಡಲು ನಾನು ಸಿದ್ಧನಿರುವಾಗ
ನಿಮ್ಮ ಗೌಡ್ರು ಹೇಳಿದ್ರು ನೀವು ಮತ್ತೆ 100 ರೂಪಾಯಿ ಕೈಚಿ ಹೊಡೆಯೋದು ಬಿಟ್ಟಿಲ್ಲಲ್ರಿ. ಇನ್ನ 100 ರೂಪಾಯಿ ಕಮ್ಮಿ ಅದಾವ ನೋಡ್ರಿ ಇದ್ರಾಗ. ತಮ್ಮ ಇಂಥ ಕುಂತ ಮಂದ್ಯಾಗ ಇಂಥ ಮಾತಂದ್ರ ನಮ್ಮ ಮರ್ಯಾದೆ ಏನಾಗಿತ್ತಪ್ಪ? ಸಾವಕಾಶ ಹೇಳು, ಕೊಡ್ತೀನಿ. ತಮ್ಮ ಶಿವಣ್ಣ, ನಾವು ಕೊಡುತ್ತಿರುವುದು ಇದು ಸಾಲ ಅಲ್ಲಪ್ಪ, ಸಾಲದ ರೂಪವಾದ ಸ್ವರೂಪ. ಇದನ್ನು ಸರಿಯಾಗಿ ದುಡಿಸುತ್ತ ಆಡಿಸುತ್ತ ಮರಳಿ ಗೌಡ್ರ ಮನೆಗೆ ಕಳಿಸಿದ್ರ ಬರೇ ಸರಪಾಗಿ ಉಳಿತೈತಿ. ಅದನ್ನು ಮರತ ಮಲಗಿದ್ರ ಕಾಳಿಂಗ ಸರಪಾಗಿ ಮೈಯೆಲ್ಲ ಕಚ್ಚುತ್ತ. ಕುಲಕರ್ಣಿಯವರ ಕಚ್ಚದಂತೆ ಎಚ್ಚೆತ್ತು ಸರ್ಪದ ಜೊತೆ ಕೆಲಸ ಮಾಡಿ ಒಂದು ದಾರಿಯಿಂದ ಅದನ್ನು ಮನೆಗೆ ಕಳಿಸಿಕೊಡ್ತೀನಿ. ನೀವೇನು ಚಿಂತಿಸಬೇಡಿ ಕುಲಕರ್ಣಿ. ಹಾಗಾದ್ರ ಇದಕ್ಕೊಂದು ಸೈನ್ ಹಾಕ್ಬೇಕಪ್ಪ. ಹೋಗಬೇಡ ನಿಂದ್ರು. ಸಂತೋಷವಾಗಿ ಸಹಿ ಹಾಕುತ್ತೇನೆ ಕುಲಕರ್ಣಿ. ಕುಲಕರ್ಣಿಯವರ ನಾವು ರೈತರು, ಹೆಬ್ಬಟ್ಟಿನವರು. ನಾವು ಪೆನ್ ಕೊಟ್ರ ನಾವು ಏನಂತ ಬರಿಬೇಕ್ರಿ ಅಪ್ಪ? ಇದೊಂದು ಬಂದಿತ್ತು. ಆದಿನಿ ಅಳಗ ಗೌಡ್ರ ನಾನಿನ್ನು ಬರುತ್ತೇನೆ ಗೌಡ್ರ. ಬರಬೇಕು.